ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇತರರು ನಮ್ಮಕ್ಕಿಂತ ಹೆಚ್ಚಾಗಿ ಬೆಳೆದರೆ, ಅದು ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು, ಆರ್ಥಿಕವಾಗಿರಬಹುದು ಅಥವಾ ಪ್ರತಿಭೆಗಳಲ್ಲಿರಬಹುದು ಅಥವಾ ಇನ್ಯಾವುದೇ ಕ್ಷೇತ್ರಗಳಲ್ಲಿ ಇತರರು ನಮ್ಮಕ್ಕಿಂತ ಹೆಚ್ಚಾಗಿ ವೃದ್ಧಿಯಾದರೆ ನಾವು ಹೊಟ್ಟೆ ಕಿಚ್ಚು ಪಡುತ್ತೇವೆ, ಅಸೂಯೆ ಪಡುತ್ತೇವೆ, ದುಃಖಿತರಾಗುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಸಾಮತೆಯನ್ನು ಹೇಳುತ್ತಾರೆ. ಒಬ್ಬ ಧನಿಕನಿದ್ದ, ಆತ ತನ್ನ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆದುಕೊಂಡು ಹೋಗುತ್ತಾನೆ. ಕೆಲವರನ್ನು ಬೆಳಗ್ಗಿನ ಜಾವದಲ್ಲಿ, ಕೆಲವರನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ, ಇನ್ನು ಕೆಲವರನ್ನು ಸಾಯಂಕಾಲ ಸಮಯದಲ್ಲಿ ತನ್ನ ತೋಟಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹಾಗೂ ಆ ದಿನದ ಕೊನೆಯಲ್ಲಿ ಆ ವ್ಯಕ್ತಿಗಳಿಗೆ, ಆ ಕೂಲಿಗಳಿಗೆ ಕೂಲಿಯನ್ನು ನೀಡುವಾಗ ಆತ ಎಲ್ಲರಿಗೂ ಒಂದೇ ದಿನದ ಕೂಲಿಯನ್ನು ನೀಡುತ್ತಾನೆ. ಪ್ರಿಯರೇ, ಬೆಳಗ್ಗೆ ಬಂದಿದ್ದಂತಹ ವ್ಯಕ್ತಿಗಳಿಗೂ ಹಾಗೂ ಸಂಜೆ ಬಂದಿದ್ದಂತಹ ವ್ಯಕ್ತಿಗಳಿಗೂ ಒಂದು ದಿನದ ಕೂಲಿಯನ್ನು ನೀಡಿದಾಗ ಬೆಳಗ್ಗಿನ ಜಾವದಲ್ಲಿ ಬಂದಂತಹ ವ್ಯಕ್ತಿಗಳು ಗೊಣಗುಟ್ಟುತ್ತಾರೆ, ದುಃಖಿತರಾಗುತ್ತಾರೆ, ಅಸೂಯೆ ಪಡುತ್ತಾರೆ, ಹೊಟ್ಟೆ ಕಿಚ್ಚು ಪಡುತ್ತಾರೆ. ಏಕೆಂದರೆ ಅವರು ತಾವು ಸ್ವೀಕರಿಸಿದಂತಹ ಆ ದಿನದ ಕೂಲಿಯನ್ನು ನೋಡಲಿಲ್ಲ, ಬದಲಾಗಿ ಕೊನೆಯದಾಗಿ ಬಂದ ವ್ಯಕ್ತಿಗಳಿಗೆ ನೀಡಿದಂತಹ ಆ ಒಂದು ಮಾಲೀಕನ ಉದಾರತೆಯನ್ನು ಕಂಡು ಅವರು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಈ ಬೆಳಗಿನ ಜಾವ ಬಂದವರಿಗೆ ಯಾವುದೇ ರೀತಿಯಾದಂತಹ ಮೋಸವನ್ನು ಧನಿಕ ಮಾಡಲಿಲ್ಲ, ಯಾವುದೇ ರೀತಿಯಾದಂತಹ ಅನ್ಯಾಯ ಅಲ್ಲಿರಲಿಲ್ಲ. ಆದರೂ ಇತರರಿಗೆ ಕೊಟ್ಟಿದ್ದನ್ನು ನೋಡಿ ಇವರು ದುಃಖಿತರಾಗುತ್ತಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಇದೇ ರೀತಿಯಲ್ಲವೇ? ನಾವು ದೇವರಿಂದ ಸರ್ವವನ್ನು ಪಡೆದುಕೊಂಡಿದ್ದೇವೆ. ನಾವು ಹುಟ್ಟಿ ಬಂದಾಗ ಏನನ್ನು ತರಲಿಲ್ಲ, ನಾವು ಬರಿಗೈಯಲ್ಲಿ ಬಂದಿದ್ದೇವೆ. ಆದರೂ ಎಲ್ಲವನ್ನು ನಾವು ಗಳಿಸಿಕೊಂಡಿದ್ದೇವೆ. ನಮಗೆ ಎಲ್ಲವನ್ನು ದೇವರು ದಾನವಾಗಿ ನೀಡಿದ್ದಾರೆ. ಆದರೂ ಸಹ ಇತರರನ್ನು ದೇವರು ಆಶೀರ್ವದಿಸುವಾಗ, ಇತರರನ್ನು ದೇವರು ವೃದ್ಧಿಗೊಳಿಸುವಾಗ ನಾವೇಕೆ ಅಸೂಯೆ ಪಡಬೇಕು? ನಾವೇಕೆ ಹೊಟ್ಟೆ ಕಿಚ್ಚು ಪಡಬೇಕು? ಇದು ತಪ್ಪಲ್ಲವೇ? ಹೌದು ಪ್ರಿಯರೇ. ಆದ್ದರಿಂದ ಇಂದಿನ ಶುಭ ಸಂದೇಶದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಎಲ್ಲರನ್ನು ಆಶೀರ್ವದಿಸುತ್ತಾರೆ. ಆಶೀರ್ವದಿಸುವಂತಹ ಸಮಯ ನಿಮ್ಮ ಜೀವನದಲ್ಲೂ ಸಹ ಬರುತ್ತದೆ. ಆದ್ದರಿಂದ ಹೊಟ್ಟೆ ಕಿಚ್ಚು ಪಡದೆ, ಅಸೂಯೆ ಪಡದೆ, ದೇವರರು ಇತರರನ್ನು ಆಶೀರ್ವದಿಸುವಾಗ ಅವರೊಂದಿಗೆ ಕೂಡಿ ನಾವು ಸಂತೋಷ ಪಡಬೇಕು, ನಾವು ಆನಂದಿಸಬೇಕು. ಆವಾಗ ನಮ್ಮ ಜೀವನವೂ ಸಹ ವೃದ್ಧಿಯಾಗುತ್ತದೆ. ಪ್ರಿಯರೇ, ಇತರರೊಂದಿಗೆ ಆನಂದಿಸುವಂತಹ, ಇತರರ ಆಶೀರ್ವಾದಗಳೊಂದಿಗೆ ಸಂತೋಷಿಸುವಂತಹ ಉತ್ತಮ ಕ್ರೈಸ್ತರು ನಾವಾಗಬೇಕೆಂಬುದು ಇಂದಿನ ಸಂದೇಶ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.